ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನನ್ನ ಮನೆಯಲ್ಲೇ ಇರುವ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಸಾಮಗ್ರಿಗಳನ್ನ ಹೇಗೆ ಸಿಂಪಲ್ಲಾಗಿ ಕೇಕ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಮಕ್ಕಳು ರಜಾ ಇರೋದ್ರಿಂದ ಮನೇಲೇ ಕೇಳ್ತಾ ಇರ್ತಾರೆ ತಿಂಡಿ ಬೇಕು ಅಂತ. ನಾವು ಮನೇಲೇ ತುಂಬ ಈಸಿಯಾಗಿ ಕೇಕ್ ಕೂಡ ಮೊಟ್ಟೆ ಇಲ್ಲದೆ, ಓವನ್ ಇಲ್ಲದೆ, ಕ್ರೀಮ್ ಇಲ್ಲದೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಇವಾಗ 2 ಕಪ್ ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. 2 ಕಪ್ ಗೋಧಿ ಹಸಿಟ್ಟಿಗೆ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ಪೂನ್ ಬೇಕಿಂಗ್ ಪೌಡರು, ಅರ್ಧ ಸ್ಪೂನು ಅಡುಗೆ ಸೋಡಾ, ಮತ್ತು ಒಂದು ಬಟ್ಲು ಹಾಲು, ಅರ್ಧ ಬಟ್ಲು ಎಣ್ಣೆ, ಅರ್ಧ ಬಟ್ಲು ಮೊಸರು. ಇದು ನಾನು 2 ಬಟ್ಲು ಗೋಧಿ ಹಸಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಮೈದಾದಲ್ಲಿ ಯೂಸ್ ಮಾಡ್ಕೋಬೋದು. ಗೋಧಿ ಹಸಿಟ್ಟು ಬಂದು ನಮ್ಮ ಎಲ್ತ್ಗೂ ತುಂಬ ಒಳ್ಳೆಯದು ಅಂತ ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. ನೋಡಿ, ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲು ತೊಗೊಂಡು ಅದರೊಳಗಡೆ ಇವಾಗ ಫಸ್ಟು ತೊಗೊಂಡಿರೋ ಎಣ್ಣೆ ಹಾಕತ್ತಾಯಿದ್ದೀನಿ. ಎಣ್ಣೆ ಬಂದು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಸನ್ಫ್ಲೈವರ್, ಅದು 2 ಬಟ್ಲು ಗೋಧಿ ಹಸಿಟ್ಟಿಗೆ ಅರ್ಧ ಬಟ್ಲು ತೊಗೊಂಡಿದ್ದೀನಿ. ನೀವು ಎಣ್ಣೆ ಜೊತೆಗೆ ಬೆಣ್ಣೆ ತುಪ್ಪ ಬೇಕಾದ್ರೂ ಹಾಕ್ಕೋಬೋದು. ಮೊಸರು ಅಷ್ಟೇ ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಇವಾಗ ನೀವು 1 ಬಟ್ಲು ಗೋಧಿ ಹಸಿಟ್ಟು ತಗೊಂಡ್ರೆ ಎಣ್ಣೆ ಮತ್ತು ಮೊಸರನ್ನ ಕಾಲು ಬಟ್ಲು ತೊಗೊಂಡ್ರೆ ಸಾಕು. ಇವಾಗ ಬೆಲ್ಲ ಅಂದರೆ ನಮ್ಮನೆ ನಾಟಿ ಬೆಲ್ಲ ಸಿಗುತ್ತಲ್ಲ, ಅದೇ ಪುಡಿಯಾಗಿರೋ ಪೌಡ್ರೇ ಇತ್ತು. ಅದೇ ಬೆಲ್ಲನ ಮತ್ತು ಎಣ್ಣೆ, ಮೊಸರು, ಬೆಲ್ಲ ಹಾಕ್ಕೊಂಡು ಇವಾಗ ಅದು ಮಿಕ್ಸ್ ಮಾಡೋದು ನಮ್ಮ ಮನೆ ಇರಲಿಲ್ಲ. ಸೌಟಿಂದಲೇ ನಾನು ನೀಟಾಗಿ 3ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೀಗ ಬೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಬೆಲ್ಲದ ಬದಲು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಬೆಲ್ಲ ನಾವು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಬೆಲ್ಲನೇ ಯೂಸ್ ಮಾಡಿದ್ದೀನಿ. ಬೆಲ್ಲ ನೀವು ತುರಿದ್ಬಿಟ್ಟು ಯೂಸ್ ಮಾಡ್ಕೋಬೋದು. ಇವಾಗ ಇಲ್ಲಾಂದರೆ ಅಂಗಡಿಗಳಲ್ಲೇ ಪುಡಿ ಬೆಲ್ಲ ಕೂಡ ಸಿಗ್ತದೆ. ನೋಡಿ, ಇದನ್ನ 3ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲದಲ್ಲಿ ಯಾವುದೇ ಕಲ್ಲು ಏನೂ ಇರಲಿಲ್ಲ. ನಾನು ನೋಡ್ಕೊಂಡು ಈಗ ಗೋಧಿ ಹಸಿಟ್ಟು ತೊಗೊಂಡಿದ್ನಲ್ಲ 2 ಬಟ್ಲು, ಆ 2 ಬಟ್ಲು ಗೋಧಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಾಲು 1 ಬಟ್ಲು ತೊಗೊಂಡಿದ್ದೀನಿ ನಾನು. ಹಾಲನ್ನ ನೀವು ಒಂದೇ ಸಲ 1 ಬಟ್ಲೂ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ನಾವಿವಾಗ ಯಾವ ಥರ ಥಿಕ್ನೆಸ್ ಆಗಬೇಕು ಅಂದರೆ ಪ್ಯಾಟ್ರನ್ ಈಗ ಸ್ವಲ್ಪ ದೋಸೆ ಇಲ್ಲಾಂದರೆ ಬೋಂಡ ಬಜ್ಜಿ ಹಸಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಹಾಲು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ. ನಾವು ಮನೇಲೇ ತುಂಬ ಈಸಿಯಾಗಿ ಯಾವುದೇ ಓವನ್ನು ಮತ್ತು ಮೊಟ್ಟೆ ಇಲ್ಲದೇ ಮಾಡ್ಕೋಬೋದು. ಕ್ರೀಮ್ ಬಳಸ್ತೇನೆ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಬೆಲ್ಲ ಮತ್ತು ಗೋಧಿ ಹಸಿಟ್ಟು ಎಲ್ಲ ಕಲಿಸ್ಕೊಂಡಾಯ್ತು. ಇವಾಗ ನೋಡಿ, ಬೇಕಿಂಗ್ ಪೌಡ್ರು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾ. ನಿಮ್ಮ ಮನೆಯಲ್ಲ ಬೇಕಿಂಗ್ ಪೌಡ್ರು ಇಲ್ಲ ಅಥವಾ ಅಡುಗೆ ಸೋಡಾ ಇಲ್ಲ ಅಂದರೆ, ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಓಕೆ, ಸ್ವಿಪ್ ಮಾಡಿ ಅಡುಗೆ ಸೋಡಾನೇ ಹಾಕ್ಕೊಳ್ಳಿ. ಇಲ್ಲ 2 ಇಲ್ಲ ಅಂದರೆ ಈನೋ ಬರುತ್ತಲ್ಲ, ಇವಾಗ ಈನೋ ಪ್ಯಾಕೆಟೆಲ್ಲ ಗ್ಯಾಸ್ಟ್ರಿಕ್ಕೆಲ್ಲ ಕುಡಿತೀವಲ್ಲ, ಅದೊಂದು ಪ್ಯಾಕೆಟ್ ಹಾಕ್ಕೊಂಡು ನಡೆಯುತ್ತೆ. ಇಲ್ಲಾಂದರೆ ಇದು ಮಾಮೂಲಿ ಎಲ್ಲ ಅಂಗಡಿಗಳಲ್ಲೂ ಸಿಗ್ತದೆ. ಈಗ ಪ್ಯಾಟ್ರನ್ನು ನೋಡಿ, ಇವಾಗ ತುಂಬ ಕನ್ಸಿಸ್ಟಾಗಿ ನೀಟಾಗಿ ನೋಡಿ, ಇವಾಗ ಅದಕ್ಕೊಂದು ದೋಸೆ ಅದಕ್ಕೆ ಇವಾಗ ಕೇಕ್ ಪ್ಯಾಟ್ರನ್ ರೆಡಿ ಆಗಿದೆ. ಈಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಬ್ಬೊಬ್ಬರು ಮನೇಲಿ ಕೇಕ್ ಮಾಡೋ ಪಾತ್ರೆನೇ ಇರುತ್ತೆ, ನಮ್ಮ ಮನೆ ಪಾತ್ರೆ ಏನೂ ಇಲ್ಲ ಅಂದ್ಬಿಟ್ಟು ನಾನು ಕುಕ್ಕರೇ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಮತ್ತು ಪೇಪರು ನನ್ನ ಹತ್ರ ಇಲ್ಲ, ಕೇಕ್ ಮಾಡೋ ಪೇಪರ್, ಬಟರ್ ಪೇಪರು. ಹಂಗಾಗಿ ಈಗ ಕುಕ್ಕರ್ಗೆ ನಾನು ಎಣ್ಣೆ ತೊಗೊಂಡು ತಳಕ್ಕೆ ಮತ್ತು ಸುತ್ತ ಎಲ್ಲ ಸ್ಪ್ರೆಡ್ ಮಾಡ್ಕೋತೀನಿ. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನೋಡಿ, ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ತಳಕ್ಕೆ ಮತ್ತು ಸೈಡಲ್ಲಿ ಎಲ್ಲ ನಾವು ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಗೋಧಿ ಹಸಿಟ್ಟು ಇಲ್ಲ ಮೈದಾ ಹಸಿಟ್ಟನ್ನ ಉದುರಿಸ್ಕೋಬೇಕು. ಯಾಕಂದರೆ ಗೋಧಿ ಹಸಿಟ್ಟು, ಮೈದಾ ಹಸಿಟ್ಟನ್ನ ಉದುರಿಸ್ಕೊಂಡಾಗ ಕೇಕು ಎಲ್ಲ ಪ್ರಿಪೇರ್ ಆದಮೇಲೆ, ರೆಡಿ ಆದಮೇಲೆ ಅಂಟ್ಕೊಂಡಿರಲ್ಲ, ನೀಟಾಗಿ ಹೊರಗಡೆ ಬರುತ್ತೆ. ಇವಾಗ ನೋಡಿ, ಎಣ್ಣೆ ಎಲ್ಲ ನಾನು ನೀಟಾಗಿ ಸಾರ್ಕೊಂಡಿದ್ದೀನಿ. ಇದಕ್ಕೇ ಮೈದಾ ಹಸಿಟ್ಟು ಹಾಕೋತಾ ಇದ್ದೀನಿ. ಮೈದಾ ಹಸಿಟ್ಟು ಹಾಕ್ಕೊಂಡು ನೀಟಾಗೆ ಕುಕ್ಕೋತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನೀವು ನಮಗೆ ಮೊಸರು ಬೇಡ, ಇಲ್ಲ ನಾವು ಎಗ್ ಹಾಕ್ಕೊಂಡು ಮಾಡ್ತೀವಿ ಅಂದರೆ ಇದಕ್ಕೇ ನೀವು 3 ಮೊಟ್ಟೆ ಇಲ್ಲ 2 ಮೊಟ್ಟೆ ಹಾಕ್ಕೊಂಡು ಮಾಡ್ಕೋಬೋದು. ಮೊಟ್ಟೆ ನಮ್ಗೆ ಬೇಡ ಅನ್ನೋರು ಮೊಸರು ಹಾಕ್ಕೋಬೋದು. ನಮ್ಮ ಮನೇಲಿ ಇವತ್ತು ಗುರುವಾರ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಗುರುವಾರ ನಮ್ಮ ಮನೆಯವರು ತಿನ್ನಲ್ಲ ನಾನ್ ವೆಜ್ಜು ಅಂದ್ಬಿಟ್ಟು ನಾನು ಎಗ್ ಬದಲು ಮೊಸರು ಹಾಕ್ಕೊಂಡಿದ್ದೀನಿ. ನೀವು ಮೊಸರು ಇಲ್ಲ ಎಗ್ಗು ಇವೆರಡರಲ್ಲಿ ಒಂದು ಯೂಸ್ ಮಾಡಿದ್ರೆ ಸಾಕು. ಇವಾಗ ನೋಡಿ, ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ಹಸಿಟ್ಟಾಗಿತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಕುಕ್ಕರ್ ಬಡಿದೆ, ಅದೆಲ್ಲ ಕೆಳಗಡೆ ಬಂದಿದೆ.
ನೋಡಿ ಇವಾಗ ಕುಕ್ಕರ್ಗೆ ಕೇಕ್ ಬ್ಯಾಟ್ರನ್ನು ಹಾಕ್ಕೊಂಡಿದ್ದೀನಿ ನೀಟಾಗಿ. ಈಗ ನಾನು ಅದ್ರ ಮೇಲೆ ಡ್ರೈ ಫ್ರೂಟ್ಸ್, ನಿಮ್ಮ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇರಲಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನಿದ್ರು, ಬಾದಾಮಿನ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಮತ್ತು ದ್ರಾಕ್ಷಿ ಮತ್ತು ನಮ್ಮನೆ ವಾಲ್ನಟ್ ಇತ್ತು, ಅದನ್ನೂ ಕೂಡ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಅದ್ರ ಮೇಲೆ ಡೆಕೋರೇಷನ್ ಥರ ಇಟ್ಕೋತಾ ಇದ್ದೀನಿ. ಅಂದರೆ ಇದನ್ನ ಸ್ವಲ್ಪ ಇಲ್ಲಾಂದರೆ ಕೇಕ್ ಪ್ಯಾಟ್ರನ್ನ ನಾವೆಲ್ಲ ಮಿಕ್ಸ್ ಮಾಡ್ಕೋತಾ ಇಲ್ಲ, ಅದ್ರ ಜೊತೆಗೂ ಕೂಡ ಮಾಡ್ಕೋತಾರೆ. ನಾನು ಮೇಲ್ಗಡೆ ಸಾಕು ಅಂತ ಏನು ಚೆನ್ನಾಗಿದೆ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಅದ್ರ ಬದಲು ನಿಮ್ಮ ಮನೆ ಟೂಟಿ ಇತ್ತು ಅಂದರೆ ಅದನ್ನ ಬೇಕಾದ್ರೆ ಇಟ್ಕೋಬೋದು. ನಮ್ಮ ಮನೆ ಸದ್ಯಕ್ಕೆ ಇದಿದೆ ಡ್ರೈ ಫ್ರೂಟ್ಸು. ಇಲ್ಲ ಡ್ರೈ ಫ್ರೂಟ್ಸು ಟೂಟಿ ಯಾವುದೂ ಇಲ್ಲ ಅಂದ್ರೂ ಬರೀ ನೀವು ಹಂಗೇ ಇಟ್ಕೋಬೋದು. ಇವಾಗ ನಾವು ಕೇಕ್ನ ಮೀಡಿಯಮ್ ಗ್ಯಾಸ್ ಆನ್ ಮಾಡಿಬಿಟ್ಟು ಮೀಡಿಯಮ್ ಉರಿಲಿ 20 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾದ ಆರೋಗ್ಯಕರವಾದ ರುಚಿಕರವಾದ ಕೇಕು ರೆಡಿ ಆಗುತ್ತೆ. ನೋಡಿ ಈಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಆಯಿತು. ಇವಾಗ ಒಲೆ ಮೇಲೆ ಇಡ್ತಾಯಿದ್ದೀನಿ. ಇದು ಉರಿ ಜಾಸ್ತಿ ಕೊಡಬಾರ್ದು, ಮೀಡಿಯಮ್ ಉರಿ ಇಲ್ಲ, ಲೋ ಫ್ಲೇಮಿಲ್ಲ, ಮೀಡಿಯಮಲ್ಲೇ ಇರಬೇಕು. ಲೋ ಫ್ಲೇಮಲ್ಲಿ ಇದ್ದರೆ ತುಂಬ ಒಳ್ಳೆಯದು. 20 ನಿಮಿಷ ಅರ್ಧ ಗಂಟೆಲೆಲ್ಲ ನಮ್ಮ ರುಚಿಕರವಾದ ಕೇಕು ರೆಡಿ ಆಗಿಬಿಡುತ್ತೆ. ನೋಡಿ ಇವಾಗ ಒಲೆ ಮೇಲೆ ಇಟ್ಟು ನಾನು ಮಾಮೂಲಿ ಇವಾಗ ನಾವು ಹೆಂಗೆ ಕುಕ್ಕರ್ನ ಕ್ಲೋಸ್ ಮಾಡ್ತೀವಿ ಏನಾರು ಅಡುಗೆ ಮಾಡ್ಬೇಕಾದ್ರೆ ಅದೇ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ. ಆ ರಬ್ಬರ್ ಕೂಡ ಹಾಕಿರಬೇಕು, ಆದರೆ ವಿಸಲ್ ಒಂದು ಹಾಕೋಂಗಿಲ್ಲ, ವಿಸಲ್ನ ಹಾಕಬಾರ್ದು. ನೋಡಿ ಇವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 20 ನಿಮಿಷ ನಾನು ಬೇಯಕ್ಕೆ ಬಿಡ್ತೀನಿ ಕೇಕ್ನ. ನೋಡಿ ಲಿಡ್ ಕ್ಲೋಸ್ ಮಾಡಾಯಿತು, ಬೇಯಕ್ಕೆ ಬಿಟ್ಟಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಮತ್ತು ಮನೆಯಲ್ಲೇ ಕ್ರೀಮೆಲ್ಲ ಯೂಸ್ ಮಾಡ್ತಾರೆ. ನಾವು ಬೇಕ್ರಿಗೆ ನೋಡಿ ಇವಾಗ 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಒಂದು ಸ್ಪೂನ್ ತೊಗೊಂಡು, ಇಲ್ಲಾಂದರೆ ಒಂದು ಕಡ್ಡಿ ತೊಗೊಂಡು ಅದಕ್ಕೆ ಚುಚ್ಚಿದ್ರೆ ಆ ಕಡ್ಡಿಗೆ ಒಂದು ಸ್ವಲ್ಪ ಕೇಕು ಅಂಟ್ಕೊಂಡಿಲ್ಲ ಅಂದರೆ ಕೇಕು ರೆಡಿಯಾಗಿದೆ ಅಂತ ಅರ್ಥ. ಇದನ್ನ ಸ್ವಲ್ಪ ಹೊತ್ತು ನಾನು ಆರಕ್ಕೆ ಬಿಡ್ತೀನಿ. ಆರಕ್ಕೆ ಬಿಟ್ಟಾದಮೇಲೆ ಒಂದು ಚಾಕು ತೊಗೊಂಡು ಸುತ್ತ ಕುಕ್ಕರ್ ಸುತ್ತ ಇದೆಯಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಬಿಡಿಸ್ಕೊಂಡು ಕುಕ್ಕರ್ನ ಉಲ್ಟಾ ಇಟ್ಬಿಟ್ಟು ಬಡಿದ್ರೆ ನೋಡಿ ಆರೋಗ್ಯಕರವಾದ ರುಚಿಕರವಾದ ಕೇಕು ಪ್ರಿಪೇರ್ ಆಗಿದೆ. ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ಇದು ಹೆಂಗೆ ಬರುತ್ತೇನೋ ಅನ್ಕೋತಿದ್ದೆ. ನೋಡಿ ಸ್ವಲ್ಪ ಬೆಳ್ಳಿ ಹಿಂಗಿಟ್ರೇ ಅದು ಒಳಗಡೆ ಹೋಗುತ್ತೆ, ಅಷ್ಟು ಸಾಫ್ಟಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ನೋಡ್ತಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.